ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗೇಸಗುರು ಯೂಟ್ಯೂಬ್ ಚಾನಲ್. ಈ ದಿನದ ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಅಮೌಂಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಸೊ ಯಾರಾದರೂ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಇನ್ ಡೀಟೇಲ್ ಆಗಿ ನಿಮಗೆ ಅರ್ಥ ಆಗಬೇಕಂದ್ರೆ ಸ್ಕಿಪ್ ಮಾಡಿದರೆ ನಿಮಗೆ ಮಾಹಿತಿನೂ ಗೊತ್ತಾಗಲ್ಲ, ಟೈಮ್ ವೇಸ್ಟ್ ಸಹ ಆಗುತ್ತೆ. ಸೊ ಆದ ಕಾರಣ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೃಹಲಕ್ಷ್ಮಿಯರಿಗೆ ಪೆಂಡಿಂಗ್ ಅಮೌಂಟ್ ಏನಿದೆ ಅದನ್ನು ಬಂದಿಲ್ಲ ಇನ್ನು. ಸೊ ಅದನ್ನು ನನಗೆ ಕ್ವಶನ್ ಕೇಳ್ತಾಯಿದ್ರು, ಪೆಂಡಿಂಗ್ ಅಮೌಂಟ್ ಹಾಕಿದಾರಾ ಅಂತ. ಇಲ್ಲ, ಪೆಂಡಿಂಗ್ ಅಮೌಂಟು ಯಾರ ಖಾತೆಗೂ ಸಹ ಹಾಕಿಲ್ಲ. ಸೊ 15ನೇ ಕಂತಿನ ಅಮೌಂಟ್ ಬಂದಿದೆಯಾ, 16ನೇ ಕಂತಿನ ಅಮೌಂಟ್ ಬಂದಿದೆಯಾ, 17ನೇ ಕಂತಿನ ಅಮೌಂಟ್ ಬಂದಿದೆಯಾ ಅಂತ ಕೇಳ್ತಾಯಿದ್ರು. ಸೊ ಈಗ ಕೆಲವು ಜಿಲ್ಲೆಗಳಿಗೆ ಏನು ಹಾಕಿದಾರಲ್ವ, ಸೊ ಬೆಂಗಳೂರು ನಗರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಮಂಡ್ಯ, ಮೈಸೂರು, ಶಿವಮೊಗ್ಗ, ಸೊ ಹೀಗೆ ಇನ್ನೂ ಕೆಲವು ಜಿಲ್ಲೆಗಳಿಗೆ ಅಮೌಂಟ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸರ್ಕಾರ ನೋಡಿದರೆ ಅಮೌಂಟ್ ನಾವು ಆಲ್ರೆಡಿ ಈ ಜಿಲ್ಲೆಗಳಿಗೆ ಕ್ರೆಡಿಟ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಬಟ್ ಕೇವಲ ಬೆರಳೆಣಿಕೆ ಜನ ಮಾತ್ರ ನಮಗೆ ಅಮೌಂಟ್ ಬಂದಿದೆ ಅಂತ ಹೇಳ್ತಾರೆ. ಇನ್ನು ಕೆಲ ಜನ ಮಹಿಳೆಯರು ನಮಗೆ ಯಾವುದೇ ರೀತಿಯಿಂದ ಅಮೌಂಟ್ ಬಂದಿಲ್ಲ, ಸೊ ಸರ್ಕಾರ ಇನ್ನೂ ಯಾರ ಖಾತೆಗೂ ಸಹ ಅಮೌಂಟ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಕೆಲವು ಮಹಿಳೆಯರಿಗೆ ಏನಾದೆ, ಬರೀ 16ನೇ ಕಂತಿನ ಅಮೌಂಟ್ ಮಾತ್ರ ಬಂದಿದೆ, ಮಿಕ್ಕಿದ್ದು ಪೆಂಡಿಂಗ್ ಅಮೌಂಟ್ ಬಂದಿಲ್ಲ, ಮತ್ತು 17ನೇ ಕಂತಿನ ಅಮೌಂಟ್ ಸಹ ಬಂದಿಲ್ಲ. ಸೊ ಈಗಾದರೆ ಇವರು 16ನೇ ಕಂತಿನ ಅಮೌಂಟ್ ಯಾವಾಗ ಹಾಕಬೇಕಿತ್ತು ಅಂದರೆ ಡಿಸೆಂಬರಲ್ಲಿ ಹಾಕಬೇಕಿತ್ತು. ಲಾಸ್ಟ್ ವರ್ಷ ಅಂದರೆ 2024 ಡಿಸೆಂಬರಲ್ಲಿ 16ನೇ ಕಂತಿನ ಅಮೌಂಟ್ ಹಾಕಬೇಕಿತ್ತು. ಅಂದರೆ 15ನೇ ಕಂತಿನ ಅಮೌಂಟ್ ಯಾವಾಗ ಹಾಕಿದ್ರು, ನವಂಬರಲ್ಲಿ ಹಾಕಿದ್ರು. 16ನೇ ಕಂತಿನ ಅಮೌಂಟು ಡಿಸೆಂಬರಲ್ಲಿ ಹಾಕಬೇಕಿತ್ತು. ಸೊ 16ನೇ ಕಂತಿನ ಅಮೌಂಟು ಡಿಸೆಂಬರಲ್ಲೂ ಹಾಕಲಿಲ್ಲ. ನೆಕ್ಸ್ಟು ಜನವರಿ 1ಕ್ಕೆ ಹಾಕ್ತಾರೇನೋ ಅಂತ ನೋಡಿದರು, ಜನವರಿ 1ಕ್ಕೂ ಹಾಕಲಿಲ್ಲ. ಅದಾದಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳಿದರು, ಅಂದರೆ ಜನವರಿ 14ಕ್ಕೆ ಎಲ್ಲರ ಖಾತೆಗೂ ಸಹ ಸಂಕ್ರಾಂತಿ ಹಬ್ಬಕ್ಕೆ, ಅಂದರೆ ಈಗ ಮಹಿಳೆಯರೇನಿದಾರಲ್ಲ ಅವರು ಖುಷಿಯಿಂದ ಹಬ್ಬನ ಸೆಲೆಬ್ರೇಟ್ ಮಾಡಲಿ ಅಂತ ಸಂಕ್ರಾಂತಿ ಹಬ್ಬಕ್ಕೆ ಹಾಕ್ತೀವಿ ಅಂತ ಮುಹೂರ್ತ ಫಿಕ್ಸ್ ಮಾಡಿದರು. ಬಟ್ ಅಲ್ಲಿ ಏನಾಯಿತು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಸಂಕ್ರಾಂತಿ ಹಬ್ಬದ ದಿನ ಆಕ್ಸಿಡೆಂಟ್ ಆದ ಕಾರಣ ಅಲ್ಲೂ ಸಹ ಅಮೌಂಟ್ ಹಾಕಲಿಲ್ಲ. ಬಟ್ ಅವರಿಗೆ ಆಕ್ಸಿಡೆಂಟ್ ಆಗಿದ್ದೊಂದು ರೀಸನ್, ಅಂದರೆ ಅಮೌಂಟ್ ಆಗದೇ ಇರೋದಕ್ಕೆ ಅದೊಂದು ರೀಸನ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸೊ ಅವರು ಇಲ್ಲಿ ಮೇನ್ ಉಸ್ತುವಾರಿ ಇದ್ದಾರಲ್ವ, ಸೊ ಅದು ಈಗ ಅವರು ಆ ಸಿಚುವೇಷನಲ್ಲಿ ಇರಬೇಕಾದ್ರೆ ಇವರೆಲ್ಲರಿಗೂ ಅಮೌಂಟ್ ಹಾಕಿದರೆ ಹೇಗೆ ಸರಿ ಅನಿಸುತ್ತೆ ಅಂತ ಕೆಲವು ಸಚಿವರು ಥಿಂಕ್ ಮಾಡಿ, ಇಲ್ಲ ಅವ್ರಿಗೆ ಈ ಥರ ಆಗಿದೆ, ಇನ್ನೊಂಚೂರು ಟೈಮ್ ಬೇಕು ಅಂತ ಹೇಳಿದರು. ಸೊ ಮೇನ್ ಇಶ್ಯೂ ಇದ್ದು ಟೆಕ್ನಿಕಲ್ ಇಶ್ಯೂ, ಯಾರ ಖಾತೆಗೂ ಸಹ ನಾವು ಅಮೌಂಟನ್ನು ಜಮಾ ಮಾಡೋಕ್ಕಾಗ್ತಿಲ್ಲ ಅಂತ ಒಂದು ಕಡೆ ಸರ್ಕಾರ ಹೇಳಿದೆ. ಇನ್ನು ಒಂದು ಕಡೆ ಮಹಿಳೆಯರ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಯಾಕಂದರೆ 16ನೇ ಕಂತಿನ ಅಮೌಂಟು ಬಂದಿಲ್ಲ, ಪೆಂಡಿಂಗ್ ಇರೋದು ಬಂದಿಲ್ಲ. ಈಗ ಆಲ್ರೆಡಿ 17ನೇ ಕಂತು, ನೆಕ್ಸ್ಟ್ ಈಗ 18ನೇ ಕಂತಿಂದ ಬರಬೇಕಾಗತ್ತೆ. ಯಾಕಂದರೆ ಜನವರಿಲಿ ಏನು ಬರಬೇಕು, 16ನೇ ಕಂತು ಡಿಸೆಂಬರಲ್ಲಿ ಬಂದರೆ ಜನವರಿಲಿ 17ನೇ ಕಂತು ಬರಬೇಕಾಗತ್ತೆ. ಯಾಕಂದರೆ ಈಗ 2 ಕಂತಿಂದ ಪೆಂಡಿಂಗ್ ಇದೆ. ಸೊ ಇದು 2 ಕಂತಿಂದು ಸಹ ಹಾಕಬೇಕಾಗತ್ತೆ. ನೀವು ಈಗ ಜನವರಿಲೇ ಹಾಕಿಲ್ಲ, ಮುಗಿಯೋಕ್ಕೆ ಬಂತು ಇನ್ನೇನು ಜನವರಿ, ಈಗಲೇ ನೀವು 16ನೇ ಕಂತಿಂದ ಹಾಕಿದರೆ 17ನೇ ಕಂತಿಂದ ನೆಕ್ಸ್ಟ್ ವರ್ಷ ಹಾಕ್ತೀರಾ ಅಂತ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಸೊ ಕೆಲ ಮಹಿಳೆಯರಿಗಂತೂ ಮೀಡಿಯಾ ಮುಂದೆ ಎಷ್ಟು ಆಕ್ರೋಶ ಹೊರ ಹಾಕ್ತಿದ್ದಾರೆ ಅಂದರೆ ಹೇಳೋಕ್ಕೆ ಆಗಲ್ಲ. ಸೊ ಅವರಿಗೂ ಪ್ರಾಬ್ಲಮ್ಸ್ ಇರುತ್ತಲ್ಲ. ಯಾಕಂದರೆ ಈಗ ಏನು ತಿಂಗಳ ಕರೆಕ್ಟಾಗಿ 2000 ಅಮೌಂಟ್ ಕ್ರೆಡಿಟ್ ಆಗ್ತಿತ್ತಲ್ವ. ಸೊ ಇದನ್ನು ನಂಬಿಕೊಂಡು ಕೆಲವು ಮಹಿಳೆಯರು ಏನು ಮಾಡಿಬಿಟ್ಟಿದ್ದಾರೆ, ಸೊ ಅವರಿಗೆ ಮನೆಗೆ ಯೂಸ್ ಆಗ್ತಿರುವಂತಹ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಅಥವಾ ಮೊಬೈಲ್ ಆಗಿರ್ಬೋದು, ಸೊ ಅಂದರೆ ಈಗ ಏನಾದರೂ ಅಂದರೆ ಅವರಿಗೆ ಯೂಸ್ ಇರುವಂತಹ ವಸ್ತುಗಳನ್ನು ಅವರು ಪರ್ಚೇಸ್ ಮಾಡಿದ್ದಾರೆ. ಸೊ ಅದ್ರದ್ದು ಏನು ಮಾಡಿದ್ದಾರೆ, EMI ಮೂಲಕ ತೊಗೊಂಡಿದ್ದಾರೆ. ಯಾಕಂದರೆ ಕಂಟಿನ್ಯೂ ಈಗ ಒಂದು 6-7 ತಿಂಗಳಿಂದ, 6-7 ತಿಂಗಳಲ್ಲ, ಒಂದು 10-11 ತಿಂಗಳಿಂದನೂ ಕಂಟಿನ್ಯೂ ಬಂತು. ತಿಂಗಳ 2000 ಬರ್ತಾಯಿತ್ತು, ಹೆಚ್ಚು ಕಮ್ಮಿ ಆಗ್ತಿತ್ತು ಡೇಟ್ ಅಂದ್ಕೊಳ್ಳಿ, ಬಟ್ 2000 ಬಂದೇ ಬರ್ತಿತ್ತು. ಸೊ ಅವ್ರು ಏನು ಮಾಡಿದರು, ಇದ್ದಾಗ ಅಂದರೆ ಒಂದು 2-3 ಸಾವಿರ ಡೌನ್ ಪೇಮೆಂಟ್ ಮಾಡಿಬಿಟ್ಟು ತಿಂಗಳ 1500 ಅಥವಾ 2000 ಈ ಥರ ಡೌನ್ ಪೇಮೆಂಟ್ ಮಾಡಿಕೊಂಡು ಅವರಿಗೆ ಬೇಕಾಗಿರುವಂತಹ ಐಟಮ್ಸ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಅವರಿಗೆ ಈಗ ತುಂಬ ತೊಂದರೆ ಆಗ್ತಾಯಿದೆ. ಇನ್ನು ಕೆಲವು ಮಹಿಳೆಯರು ದಿನಸಿ ಸಾಮಾನಿಗಾಯಿತು, ಸೊ ಏನಾದರೂ ಮನೆ ಖರ್ಚಿಗೆ ಈ 2000 ಅವರಿಗೆ ತುಂಬಾ ಉಪಯೋಗ ಆಗಿತ್ತು. ಸೊ ಕೆಲ ಮಹಿಳೆಯರು ಕೆಲಸಕ್ಕೆಲ್ಲ ಹೋಗ್ತಿದ್ರಲ್ಲ, ಸೊ ಎಲ್ಲಿ ಹೋಗೋದು ಬಿಡು, 2000 ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ಮನೆ ನೋಡಿಕೊಂಡೇ ಇದ್ದರು. ಸೊ ಅಂಥವರಿಗೆ ಈ 2000 ಕಟ್ಟಾಗಿದೆಯಲ್ಲ, ಇದು ತುಂಬಾ ಹೊಡೆತ ಕೊಡ್ತಾ ಇದೆ. ಅವರಿಗೆ ಈ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಇನ್ನೂ ಇದೆ. ಯಾಕಂದರೆ
ಆ ಕಡೆ ಭಾಗ ಏನು ದಕ್ಷಿಣ ಕನ್ನಡ ಭಾಗ ಇದೆಯಲ್ಲ ಆ ಕಡೆ ಭಾಗಕ್ಕೆ ಮಾತ್ರ ಹಾಕಿದ್ದಾರೆ, ಯಾಕೆ ನಮಗಿನ್ನೂ ಹಾಕಿಲ್ಲ ಅಂತ ಮಹಿಳೆಯರು ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಸರ್ಕಾರನೇ ಕೊಡಬೇಕಾಗತ್ತೆ. ಯಾಕಂದರೆ ಅವರು ಕೇಳಿದಾಗ ಇಲ್ಲ ನೀವು ಈ KYC ಎಲ್ಲ ಅಪ್ಡೇಟ್ ಮಾಡಿಸಿ ಅಂತ ಹೇಳ್ತಾರೆ. ಸೊ ಎಲ್ಲ ಮಹಿಳೆಯರು ಅಲರ್ಟ್ ಆಗಿದ್ದಾರೆ. ಯಾಕಂದರೆ ಎಲ್ಲ KYC ಅಪ್ಡೇಟ್ ಮಾಡಿಸಿರ್ತಾರೆ, ಎಲ್ಲ ಮಾಡಿರ್ತಾರೆ. ಸೊ 1 ತಿಂಗಳು ಅಮೌಂಟ್ ಏನಾದರೂ ಪೆಂಡಿಂಗ್ ಬಂದರೆ ಅವರು ಬರೋ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗ್ಬಿಟ್ಟು ಅದೇನು ಮಾಡಬೇಕು ಮಾಡಿ ಅಂತ ಮಾಡಿಸ್ಬಿಡ್ತಾರೆ ಸೈಬರ್ ಸೆಂಟ್ರಲ್ಲಿ. ಸೊ ಈಗಿರುವಾಗ ಮಹಿಳೆಯರಿಗೆ ನೀವು KYC ಅಪ್ಡೇಟ್ ಮಾಡಿಸಿದ್ರು ಅಷ್ಟೇ. ಯಾಕಂದರೆ ಅಲ್ಲಿ ಈಗ ಸರ್ಕಾರ ಏನು ಹೇಳುತ್ತೆ, DBT ಪುಷ್ ಆಗಿದೆ, ಜಸ್ಟ್ ಒಂದು ಬಟನ್ ಒತ್ತಿದ್ರೆ ನಿಮ್ಮ ಖಾತೆಗೆ ಅಮೌಂಟ್ ಬಂದು ಬೀಳುತ್ತೆ ಅಂತ ಸುಮಾರು ಸಲ ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಅಥವಾ ಮೀಡಿಯಾದಲ್ಲೂ ಸಹ ಯಾವುದಾದ್ರೂ ಸಚಿವರು ಮಾತಾಡ್ತಾ ಇದ್ದರೆ ಅವರು ಹೇಳೋದೊಂದೇ, ಇಲ್ಲ DBT ಪುಷ್ ಆಗಿದೆ, ಜಸ್ಟ್ ಒಂದು ಬಟನ್ ಒತ್ತಿದ್ರೆ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ ಅಂತ. ಸೊ ಇನ್ನೊಂದು ಕಡೆ ಟೆಕ್ನಿಕಲ್ ಇಶ್ಯೂ ಇದೆ, ಸೊ ಯಾರ ಖಾತೆಗೂ ಅಮೌಂಟ್ ಹಾಕೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟೆಕ್ನಿಕಲ್ ಇಶ್ಯೂ ಎಷ್ಟು ದಿನ ರೀ ಇರುತ್ತೆ? 1 ತಿಂಗಳು 2 ತಿಂಗಳು ಎಷ್ಟು ತಿಂಗಳು? ಒಂದು 15-20 ದಿನದಲ್ಲೇ ಸಾಲ್ವ್ ಮಾಡ್ಬೋದು, ಎಲ್ಲರ ಖಾತೆಗೂ ಅಮೌಂಟ್ ಹಾಕ್ಬೋದು. ಲಾಸ್ಟ್ ಟೈಮ್ ಎಲ್ಲ ಟೆಕ್ನಿಕಲ್ ಇಶ್ಯೂ 1 ವರ್ಷ ಇರ್ದಿರ ಟೆಕ್ನಿಕಲ್ ಇಶ್ಯೂ ಈಗ ಬರುತ್ತಾ ಅಂತ ಎಲ್ಲ ಮಹಿಳೆಯರು ಸಹ ಕೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನನಗೊಂದು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಯಾವ ಜಿಲ್ಲೆ ಅಂದರೆ ಈಗ ವಿಡಿಯೋ ನೋಡ್ತಾ ಇರೋರು, ಯಾಕಂದರೆ ಈಗ ನ್ಯೂಸ್ಗಿಂತ ಈ ಯೂಟ್ಯೂಬಲ್ಲೇ ಸುದ್ದಿ ಜಾಸ್ತಿ ಹರಿದಾಡುತ್ತೆ ಅಂತ ನಾವು ಹೇಳ್ಬೋದು. ಯಾಕಂದರೆ ನಿಮ್ಮ ಜಿಲ್ಲೆ ಯಾವುದು, ನಿಮಗೆ ಅಮೌಂಟ್ ಎಷ್ಟು ಬಂದಿದೆ ಅಥವಾ ಪೆಂಡಿಂಗ್ ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ ನನಗೊಂದು ಕಮೆಂಟ್ ಮಾಡಿದರೆ ಸೊ ನೋಡೋರಿಗೂ ಸಹ ಅರ್ಥ ಆಗುತ್ತೆ ಯಾವ ಜಿಲ್ಲೆಗೆ ಅಮೌಂಟ್ ಹಾಕಿದ್ದಾರೆ. ಈಗ ಹೇಳ್ತಾ ಇದ್ದಾರಲ್ಲ, ಬೆಂಗಳೂರು ಗ್ರಾಮಾಂತರ, ಶಿವಮೊಗ್ಗ, ಹಾಸನ, ಆ ಕಡೆ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಇದೆಲ್ಲ ಜಿಲ್ಲೆಗಳಿಗೆ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಎಷ್ಟು ಪರ್ಸೆಂಟೇಜ್ ಹಾಕಿದ್ದಾರೆ, ಎಷ್ಟು ಮಟ್ಟಿಗೆ ಇಲ್ಲ ಅಂತ ಒಂದು ಬೇರೆ ಜಿಲ್ಲೆಯಲ್ಲಿರುವಂತಹ ಮಹಿಳೆಯರಿಗೂ ಸಹ ಒಂದು ಮಾಹಿತಿಯನ್ನು ತಲುಪುತ್ತೆ. ಯಾಕಂದರೆ ವಿಡಿಯೋ ನೋಡೋರು ಕಮೆಂಟ್ ಅಂತೂ ನೋಡ್ತಾರಲ್ವ, ಸೊ ಅವರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ಈಗಾಗಲೇ ಲೇಟ್ ಮಾಡಿದ್ದಾರೆ. ಯಾಕಂದರೆ ಡಿಸೆಂಬರಲ್ಲಿ ಹಾಕಬೇಕಿದ್ದ 16ನೇ ಕಂತಿನ ಹಣ ಜನವರಿ ಎಂಡ್ ಮುಗೀತಾ ಬಂತು, ಇನ್ನೂ ಹಾಕಿಲ್ಲ. ಸೊ ಇದಕ್ಕೆ ಪರಿಹಾರ ಏನಪ್ಪ ಅಂತ ಹೇಳಿದರೆ 16, 17ನೇ ಕಂತಿನ ಅಮೌಂಟು ಒಟ್ಟಿಗೆ ಹಾಕಿದರೆ ಮಹಿಳೆಯರು ಖುಷಿ ಪಡ್ತಾರೆ. ಲೇಟ್ ಆದರೂ ಪರವಾಗಿಲ್ಲ, ಅಮೌಂಟ್ ಹಾಕಿದರು ಅಂತ ಖುಷಿ ಪಡ್ತಾರೆ. ಸೊ ಇದು ಸರ್ಕಾರಕ್ಕೂ ಗೊತ್ತಿದೆ. ಸೊ ಕಾದು ನೋಡೋಣ ಯಾವ ಅಮೌಂಟ್ ಹಾಕ್ತಾರೆ, ಬರೀ 2,000 ಮಾತ್ರ ಹಾಕ್ತಾರಾ ಅಥವಾ 2 + 2 4,000 ಹಾಕ್ತಾರಾ ಅಂತ ನಾವು ಕಾದು ನೋಡಬೇಕಾಗಿದೆ. ಯಾಕಂದರೆ ಸರ್ಕಾರ ಯಾವುದೇ ರೀತಿ ಮಾಹಿತಿಯನ್ನು ಹಂಚ್ಕೊಂಡಿಲ್ಲ. ಸೊ ಇದ್ರ ಬಗ್ಗೆ ಯಾರೂ ಸಹ ಬಾಯಿ ಬಿಡ್ತಾ ಇಲ್ಲ. ಯಾವಾಗ ಹಾಕ್ತೀರಿ ಅಂತ ಹೇಳಿದರೆ ಹಾಕ್ತೀವಿ ಆದಷ್ಟು ಬೇಗ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವಾಗ ಹಾಕ್ಬೋದು ಯಾವಾಗ ಇಲ್ಲ ಅಂತ ಯಾರೂ ಸಹ ಇದ್ರ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ. ಏನು ಇದನ್ನ ಕ್ಲೋಸ್ ಮಾಡಿಬಿಡ್ತಾರ ಅಂತ ಕೆಲವು ಮಹಿಳೆಯರಿಗೆ ಆಲ್ರೆಡಿ ಸಂಶಯ ಬಂದಿದೆ. ಏನಪ್ಪ 1 ವರ್ಷ ಕರೆಕ್ಟಾಗಿ ಹಾಕಿದ್ರು, ಅದಾದಮೇಲೆ ಆಗ್ತಾಯಿಲ್ಲ, ಮೇ ಬಿ ಇದನ್ನೇನಾದರೂ ಕ್ಲೋಸ್ ಮಾಡಿಬಿಡ್ತಾರ ಸ್ಕೀಮ್ನ ಅಂತ. ಆಮೇಲೆ ಈಗ ಮೋದಿ ಸರ್ಕಾರ ಸಹ 1,000 ರೂಪಾಯಿನ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಪ್ಲಸ್ ಅದು ಎರಡನ್ನೂ ಒಟ್ಟಿಗೆ ಹಾಕುವ ಸಾಧ್ಯತೆ ಇದೆನಾ ಅಂತ ನೋಡ್ಬೋದು. ಬಟ್ ಈಗ ಇನ್ನೂ ಅದಕ್ಕೆ ಯಾವುದೇ ರೀತಿಯಾದ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿಲ್ಲ. ಬಿಟ್ಟರೆ ನೀವು ಯಾವ ಖಾತೆ ಕೊಡ್ತೀರೋ ಈ ಖಾತೆ ಕೊಟ್ಟರೆ ಇದಕ್ಕೆ ಬರಲ್ವೇನೋ ಅಂತೆಲ್ಲ ಇದು ಮಾಡಿಬಿಡ್ರಿ. ಯಾಕಂದರೆ ಯಾವುದೇ ಒಂದೇ ಅಕೌಂಟನ್ನು ಮೇಂಟೈನ್ ಮಾಡಿ, ನೀವು 100 ಅಕೌಂಟನ್ನು ಮೇಂಟೈನ್ ಮಾಡಿದರೆ ನಿಮ್ದೇನು ಮಾಹಿತಿ ಸಿಗಬೇಕು ಆ ಮಾಹಿತಿ ಡಿಜಿಟಲಲ್ಲಿ ಸಿಗುತ್ತೆ. ನಿಮ್ಮದು 1 ಅಕೌಂಟ್ ಇದ್ದರೂ ಅಷ್ಟೇ, 20 ಅಕೌಂಟ್ ಇದ್ದರೂ ಅಷ್ಟೇ, ನಿಮ್ದು ಎಷ್ಟು ಅಕೌಂಟ್ ಇದೆ ಏನು ಅಂತ ಈಗೆಲ್ಲ ಡಿಜಿಟಲೈಸ್ ಆಗಿದೆ ಅಲ್ವಾ. ಸೊ ಎಲ್ಲರಿಗೂ ಗೊತ್ತಾಗುತ್ತೆ ಎಷ್ಟು ಅಕೌಂಟ್ ಇದೆ, ಎಷ್ಟು ಅಮೌಂಟ್ ಬಂದು ನಿಮಗೆ ಜಮಾ ಆಗುತ್ತೆ, ನೀವು ಎಷ್ಟು ಸ್ಪೆಂಡ್ ಮಾಡ್ತೀರಾ ಅಮೌಂಟ್ ಅಂತ ಎಲ್ಲರಿಗೂ ಸಹ ಮಾಹಿತಿ ಗೊತ್ತಾಗುತ್ತೆ. ಆದ ಕಾರಣ ಎಲ್ಲರೂ ಸಹ ಈಗ ಕೆಲವು ಮಹಿಳೆಯರಂತೂ ಏನು ಮಾಡ್ತಿದ್ದಾರೆ, ನಮಗೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇಲ್ಲ ಅಂತ ಬ್ಯಾಂಕನ್ನು ಚೇಂಜ್ ಮಾಡ್ತಿದ್ದಾರೆ. ಕೆನರಾ ಬ್ಯಾಂಕ್ ಇದ್ದಿದ್ದು SBI ಇದ್ದಿದ್ದು ಆ್ಯಕ್ಸಿಸ್, ಈ ಥರ ಬ್ಯಾಂಕನ್ನು ಚೇಂಜ್ ಮಾಡ್ತಿದ್ದಾರೆ. ಅದರದ ಅವಶ್ಯಕತೆ ಇಲ್ಲ. ನಿಮ್ಮದು ಮೊದಲಿಂದ ಯಾವುದು ಬ್ಯಾಂಕಲ್ಲಿ ಅಮೌಂಟ್ ಜಮಾ ಆಗ್ತಿತ್ತೋ ಅದೇ ಬ್ಯಾಂಕಿಗೆ ಬಂದು ಅಮೌಂಟ್ ಜಮಾ ಆಗುತ್ತೆ. ನೀವು ವರಿ ಆಗೋ ಅವಶ್ಯಕತೆ ಇಲ್ಲ. ಯಾವ್ದು ಅಕೌಂಟ್ ಇದೆ ಅದಕ್ಕೆ ಹಾಕಿ. ಯಾಕಂದರೆ ಸರ್ಕಾರ ಹಾಕಿದರೆ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಸರ್ಕಾರನೇ ಹಾಕಿಲ್ಲ ಅಂದಮೇಲೆ ನಿಮ್ಮ ಖಾತೆಗೆ ಹೇಗೆ ಬಂದು ಜಮಾ ಆಗಕ್ಕೆ ಸಾಧ್ಯ? ಸೊ ಅಲ್ವಾ. ಆದ ಕಾರಣ ಯಾರೂ ಸಹ ನಿಮ್ಮ ಖಾತೆನ ಚೇಂಜ್ ಮಾಡಬೇಡಿ. ಸಾಧ್ಯವಾದರೆ ಒಂದು 6 ತಿಂಗಳಿಗೊಮ್ಮೆ ಇಲ್ವಾ ಒಂದು ವರ್ಷಕ್ಕೊಮ್ಮೆ ಈ KYCನ ಅಪ್ಡೇಟ್ ಮಾಡಿಸಿ. ಯಾಕಂದರೆ ಓಲ್ಡ್ ಇರುತ್ತಲ್ವ, ಸೊ ಅದು ಪ್ರಾಬ್ಲಮ್ ಆಗ್ಬೋದು. ಈ KYCನ ಅಪ್ಡೇಟ್ ಮಾಡಿ. ಮತ್ತು ನಾನು ಯಾವಾಗಲೂ ವೀಡಿಯೋದಲ್ಲಿ ಹೇಳ್ದೊಂದೆ,
ಆ್ಯಕ್ಟಿವ್ ಆಗಿರೋ ನಂಬರ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ನಂಬರ್ನ ಆ್ಯಕ್ಟಿವ್ ಆಗಿರಿ. ಯಾಕಂದರೆ ಮೆಸೇಜ್ ಎಲ್ಲ ಬರುತ್ತಲ್ಲ, ಅದರಿಂದ ನಿಮಗೆ ನಿಮ್ಮ ಬ್ಯಾಂಕಲ್ಲಿ ವಹಿವಾಟು ಏನಿದೆ ಅದು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನು ಯಾವಾಗಲೂ ನೀವು ಆ್ಯಕ್ಟಿವಲ್ಲಿ ಇರಿ. ರೀಚಾರ್ಜ್ ಖಾಲಿ ಆದ ತಕ್ಷಣ ರೀಚಾರ್ಜ್ ಮಾಡಿ. SMS ಇನ್ಕಮಿಂಗ್ ಕಾಲ್ಸ್ ಮತ್ತು ಮೆಸೇಜಸ್ ಎಲ್ಲ ಬರೋ ಥರ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಈ ದಿನದ ವಿಡಿಯೋ. ಸೊ ನನ್ನ ಪ್ರಕಾರ ಒಂದು ಫೆಬ್ರವರಿ 10 ಎಲ್ಲರಿಗೂ ಸಹ 16ನೇ ಕಂತಿಂದು ಅಥವಾ 17ನೇ ಕಂತಿನ ಅಮೌಂಟ್ ಬರ್ಬೋದು ಅಂತ ಮಾಹಿತಿ ಇದೆ. ಕಾದು ನೋಡೋಣ. ಯಾಕಂದರೆ ಇದು ಸುಮಾರು ಸಲ ಅದೇ ಥರ ನ್ಯೂಸ್ ಹೇಳ್ಬಿಟ್ಟು ಅಂದರೆ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಮುಂದೆ ಹಾಕಿದ್ದಾರೆ. ಸೊ ಇದ್ರ ಬಗ್ಗೆ ಖಡಾಖಂಡಿತವಾದ ಮಾಹಿತಿ ಇಲ್ಲ, ಜಸ್ಟ್ ಒಂದು ಕಿವಿ ಮಾತಿದೆ ಬರಬಹುದು ಅಂತ. ಸೊ ನೋಡೋಣ ಯಾರಿಗೆಲ್ಲ ಬರುತ್ತೆ ಯಾರಿಗಿಲ್ಲ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.